ಮಹಾಗಣಪತಿ ಕೃಷಿ ಕನ್ನಡ ಯೂಟ್ಯೂಬ್ ಚಾನಲ್ದಲ್ಲಿ ಎಲ್ಲ ರೈತ ಬಾಂಧವರಿಗೆ ಸ್ವಾಗತ ಸುಸ್ವಾಗತ. ಕಬ್ಬು ಕೃಷಿಯಲ್ಲಿ ಮಳೆಗಾಲದ ಸಮಯದಲ್ಲಿ ನೈಟ್ರೋಜನ್ ಈ ಪೋಷಕಾಂಶದ ಸಲುವಾಗಿ ತಾವು ಯಾವ ರಸಗೊಬ್ಬರವನ್ನ ಬಳಸಬೇಕು ಅದರ ಬಗ್ಗೆ ಮಾಹಿತಿಯನ್ನ ಇವತ್ತು ನಿಮಗೆ ಕೊಡ್ತಾ ಇದ್ದೀನಿ. ಅದರಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗಿ ನೈಟ್ರೋಜನ್ ಇದು ತುಂಬಾನೇ ಮಹತ್ವವಾದ ಪೋಷಕಾಂಶ ಆಗಿದೆ ಕಬ್ಬು ಕೃಷಿಯಲ್ಲಿ. ಕಬ್ಬು ಕೃಷಿಯಲ್ಲಿ ಅಧಿಕ ಬೆಳವಣಿಗೆಗಾಗಿ ಹಾಗೂ ಕಬ್ಬಿನಲ್ಲಿ ಇಳುವರಿಯನ್ನ ಹೆಚ್ಚಿಸಲು ಈ ನೈಟ್ರೋಜನ್ ಎನ್ನುವ ಪೋಷಕಾಂಶ ತುಂಬಾನೇ ಇಂಪಾರ್ಟೆಂಟು. ತಾವು ಯೂರಿಯಾ ಬದಲಾಗಿ ತಾವು ಅಮೋನಿಯಂ ಸಲ್ಫೇಟ್ ಈ ರಸಗೊಬ್ಬರವನ್ನ ತಾವು ಕಬ್ಬು ಕೃಷಿಯಲ್ಲಿ ಬಳಸಿದರೆ ತುಂಬಾನೇ ಚೆನ್ನಾಗಿ ಕಬ್ಬಿನಲ್ಲಿ ಡೆವಲಪ್ಮೆಂಟ್ ಆಗತ್ತೆ ಹಾಗೂ ಕಬ್ಬಿನಲ್ಲಿ ಗ್ರೋತು ಸಹ ಚೆನ್ನಾಗಿ ಆಗತ್ತೆ. ಅಮೋನಿಯಂ ಸಲ್ಫೇಟ್ ತಾವು ಬಳಸಿದ್ದಲ್ಲಿ ಕಬ್ಬಿಗೆ ತಾವು ನೈಟ್ರೋಜನ್ ಎನ್ನುವ ಪೋಷಕಾಂಶ ಅದರ ಜೊತೆಗೆ ಸಲ್ಫರ್ ಎನ್ನುವ ಪೋಷಕಾಂಶವನ್ನು ಸಹ ತಾವು ಕೊಡಬಹುದು. ಈ ತರಹ ಕಬ್ಬು ಕೃಷಿಯಲ್ಲಿ ಅಧಿಕ ಬೆಳವಣಿಗೆಗಾಗಿ ಮಳೆಗಾಲದ ಸಮಯದಲ್ಲಿ ತಾವು ನೈಟ್ರೋಜನ್ ಎನ್ನುವ ಪೋಷಕಾಂಶವನ್ನ ಕೊಡಲು ತಾವು ಅಮೋನಿಯಂ ಸಲ್ಫೇಟ್ ಈ ರಸಗೊಬ್ಬರವನ್ನ ಬಳಸಬೇಕು. ಇದರಿಂದ ಕಬ್ಬಿನಲ್ಲಿ ತುಂಬಾನೇ ಚೆನ್ನಾಗಿ ಗ್ರೋತ್ ಆಗತ್ತೆ. ಇಲ್ಲಿ ನೋಡಿ, ಈ ತರಹ ಕಬ್ಬು ಕೃಷಿಯಲ್ಲಿ ಗ್ರೋತ್ ಆಗಿದೆ. 1 ಎಕರೆಗೆ ತಾವು 1 ಅಮೋನಿಯಂ ಸಲ್ಫೇಟ್ ಬ್ಯಾಗ್ ಅನ್ನ ಬಳಸಬೇಕು. ಇದರಿಂದ ತುಂಬಾನೇ ಚೆನ್ನಾಗಿ ಗ್ರೋತ್ ಆಗತ್ತೆ. ಈಗ ಭೇಟಿಯಾಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಧನ್ಯವಾದಗಳು.